ದೇಹದಿಯ ಕಂಡೆ. ಶ್ರೀದೇವಿ ಅಭಿನಯಿಸಿರುವ ಏಕೈಕ ಕನ್ನಡ ಸಿನಿಮಾ. ಮುಕ್ತ ಅಪರೂಪಕ್ಕೆ ನಾಮದೇವ ನಮ್ಮ ಮನೆಗೆ ಬಂದಿದ್ದಾರೆ. ಅವರಿಗೆ ಒಳ್ಳೆ ಯಾರು ಹಿಂಗೆ ಯೋಚನೆ ಮಾಡಿದ ಕೈಯಲ್ಲಿ ಸಿಗರೇಟ್ ಇಟ್ಕೊಂಡಿದ್ರೆ ಅದರ ಕಿಡಿ ಅವರ ಇದ್ರ ಮೇಲೆ ಬೀಳ್ತಾರೆ. ಸೊ ಅವಾಗ ಅವರಿಗೆ ಹೊಳೆದಿದ್ದ ಸಾಲು ಮಾನವ ದೇಹವು ಮೂಳೆ ಮಾಂಸದ ತಡಿಕೆ. ಮಾನವ ಮೂಳೆ ಮಾಂಸದ ತಡಿಕೆ. ತುಳಿತಾ ತುಳಿತಾ ಮಗುನೇ ತುಳಿದ್ಬಿಡ್ತಾರೆ ಅನ್ನೋದು ಒಂದು ಸೀನ್. ಎಷ್ಟು ಮಟ್ಟಿಗೆ ಅವರು ಇನ್ವಾಲ್ವ್ ಆಗಿದ್ರು ಅಂತ ಹೇಳಿದ್ರೆ, ಕಟ್ ಅಂತ ಹೇಳಿದ್ರು ಕೂಡ ಅವರು ಇನ್ನೂ 5 ನಿಮಿಷ ಮಣ್ಣು ತುಳಿತಾನೆ ಇರ್ತಾರೆ. ಭಕ್ತ ಕುಂಬಾರಕ್ಕೆ ಇನ್ನೊಂದು ಬಹಳ ವಿಶೇಷ ಸಂಗತಿ ಅಂದರೆ, ಭಾರತೀಯ ಚಿತ್ರರಂಗದ ಖ್ಯಾತ ಕಲಾವಿದೆ ಶ್ರೀದೇವಿ ಅಭಿನಯಿಸಿರುವ ಏಕೈಕ ಕನ್ನಡ ಸಿನಿಮಾ. ಇದರಲ್ಲಿ ಅವರು ಸಂತ ನಾಮದೇವನ ತಂಗಿ ಪಾತ್ರವನ್ನು ಮಾಡಿದರು. ಅವರು ಶ್ರೀದೇವಿ ಬಗ್ಗೆ ಗೊತ್ತೇ, ತನಿವಾನ್ ಮಾಡಿದಾಗ ಅವ್ರಿಗೆ 4 ವರ್ಷ ಅಷ್ಟೆ. ಸೊ ಚೈಲ್ಡ್ ಆರ್ಟಿಸ್ಟಾಗಿ ಬಂದವರು ಅವರು. ಬಾಲಮುರುಗನ್ ಪಾತ್ರಕ್ಕೆ ಬಹಳ ಪ್ರಸಿದ್ಧರಾಗಿರು. ಪೋಂಬತ ತಾವೇ ಮಲಯಾಳಂ ಸಿನಿಮಾ ಮಾಡಿದಾಗ 8 ವರ್ಷ, ಅದಕ್ಕೆ ಸ್ಟೇಟ್ ಅವಾರ್ಡ್ ಬಂದಿತ್ತು ಆ ಸಿನಿಮಾದಲ್ಲಿ. ಸೊ ಮುಂದೆ ಹಿಂದಿನಲ್ಲಿ ಜೂಲಿ ಲಕ್ಷ್ಮಿ ತಂಗಿ ಆದರು, ಆಮೇಲೆ ದೊಡ್ಡ ಹೀರೋಯಿನ್ ಆದರು. ಅವಳ ನಾಯಕಿ ಆದಮೇಲೆ ಕನ್ನಡಕ್ಕೆ ಬರಲಿಲ್ಲ. ಬಟ್ ಒಂದು ಕನ್ನಡ ಸಿನಿಮಾ ಅಂತ ಹೇಳುವಾಗ ಭಕ್ತ ಕುಂಬಾರ ನಿಮ್ಮ ಲೆಕ್ಕಕ್ಕೆ. ಸೊ ಇದು ಕತೆಗಳಿಗೆ ಬಂದೋದಾದರೆ, ನಾನು ಬಹಳ ಕಡೆ ಹೇಳ್ಕೊಂಡು ಬಂದಿರೋ ಹಾಗೆ GK ವೆಂಕಟೇಶ್ ಅವರ ಸಂಗೀತ ಕೊಟ್ಟಿರುವ ಅತ್ಯುತ್ತಮ ಸಿನಿಮಾಗಳಲ್ಲಿ ಭಕ್ತ ಕುಂಬಾರ ಅಗ್ರಗಣ್ಯ. ಸೊ ನಂಗೊಂದ್ಸಲ ಅಣ್ಣವರೇ ಈ ಮಾತನ್ನು ಹೇಳಿದರು. ಅದರಲ್ಲಿ ಕಥೆಯ ಅಭಿನಯ ಎಷ್ಟು ಮುಖ್ಯನೋ ಹಾಡುಗಳು ಅಷ್ಟೇ ಮುಖ್ಯ. ಅಷ್ಟು ಅದ್ಭುತವಾದ ಹಾಡುಗಳನ್ನು ಸೃಷ್ಟಿ ಮಾಡಿದರು. ನಂಗೊಂದ್ಸಲ GK ವೆಂಕಟೇಶ್ ಈ ಮಾತನ್ನು ಹೇಳಿದರು. ನಾನು ಬಹಳ ಸುದೀರ್ಘವಾಗಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಅವರು, ಈಗ ನಿಮಗೆ ಪುರಂದರದಾಸರು ಕನಕದಾಸರಿಗೆ ಬಂದರೆ ಕೀರ್ತನೆಗಳಿದೆ. ಸೊ ನಿಮಗೆ ಅಲ್ಲಮನೋ ಅಕ್ಕ ಮಹಾದೇವಿನೋ ಬಸವಣ್ಣವ್ರಿಗೆ ಬಂದರೆ ವಚನಗಳಿದೆ. ಸಂತ ತುಕಾರಾಮೋ ಜ್ಞಾನದೇವನಿಗೋ ಬಂದರೆ ಅಭಂಗಗಳಿದೆ. ಆದರೆ ಗೋರಾ ಕುಂಬಾರನಿಗೆ ಈ ಥರದ್ದು ಏನೂ ಇಲ್ಲ. ನಿಮಗೆ ರಚನೆಗಳು ಏನೂ ಇಲ್ಲ. ನಿಮಗೆ ನೀವು ವಚನನ ಬೇರೆ ಥರ ಕಂಪೋಸ್ ಮಾಡೋಕ್ಕಾಗಲ್ಲ. ವಚನಕ್ಕೊಂದು ಪ್ಯಾಟ್ರನ್. ಅಥವಾ ಪುರಂದರದಾಸರ ಕೀರ್ತನೆನ ಕ್ಯಾಬ್ರೆ ಡ್ಯಾನ್ಸ್ ಥರ ಹಾಡೋಕ್ಕಾಗಲ್ಲ. ಸೊ ಅದಕ್ಕೊಂದು ಕೀರ್ತನೆಗೊಂದು ಶೈಲಿ ಇದೆ. ಈ ಅಭಂಗಗಳಿಗೆ ಅಭಂಗದೊಂದು ಶೈಲಿ ಇದೆ. ಸಂತ ತುಕಾರಾಮಲ್ಲಿ ಜಯತು ಜಯ ಬಿಟ್ಲ ನೀವು ಬೇರೆ ಥರ ಹಾಡೋಕ್ಕಾಗಲ್ಲ. ಅದು ಅಭಂಗ ಸ್ಟೈಲಲ್ಲೇ ಹಾಡಬೇಕು. ಇಲ್ಲಿ ಒಂಥರ ಸಂಗೀತ ನಿರ್ದೇಶಕರಿಗೆ ಒಂದು ಭಾಳ ದೊಡ್ಡ ಸ್ವತಂತ್ರ ಇದು. ಸೊ ನಿಮ್ಗೆ ಯಾವ ಬ್ಯಾಕ್ಗ್ರೌಂಡ್ ಇಲ್ಲಲ್ಲ. ಸೊ ಆಮೇಲೆ ಈ ಗೋರಾ ಕುಂಬಾರನ ಬಗ್ಗೆ ಒಂದು ವಾದ ಇದೆ. ಕರ್ನಾಟಕದವರು ಗೋರಾ ಕುಂಬಾರ ನಮ್ಮವನು, ಬೆಳಗಾವಿ ಹತ್ರ ಇದ್ದ ಅಂತ ಹೇಳ್ತಾರೆ. ಮಹಾರಾಷ್ಟ್ರದವನು ನಾಗ್ಪುರದಲ್ಲಿದ್ದ ಅವ್ನು ನಮ್ಮವನು ಅಂತ ಹೇಳ್ಕೊಳ್ತಾರೆ. ಅದು ಚರಿತ್ರೆ ಅದು. ಬಟ್ GK ವೆಂಕಟೇಶ್ ಏನು ಮಾಡಿದ್ರು, ಇದು ಎಲ್ಲವನ್ನ ಬಳಸ್ಕೊಂಡ್ರು ನಮ್ಮದಾಗಿ. ಈ ದಕ್ಷಿಣಾದಿಯ ವಾದ್ಯಗಳನ್ನೆಲ್ಲ ಇಟ್ಕೊಂಡ್ರು. ಕೊಳಲನ್ನು ಇಟ್ಕೊಂಡ್ರು, ಸ್ತಂಭೂರಿನ ಇಟ್ಕೊಂಡ್ರು, ತಬಲನ ಇಟ್ಕೊಂಡ್ರು. ಇದ್ರ ಜೊತೆಗೆ ನೀವು ಉತ್ತರಾದಿಯ ಪಕವಾಜ್ ಇಟ್ಕೊಂಡ್ರು. ಈ ದಕ್ಷಿಣದ ಉತ್ತರಾದಿನ ಬೆರೆಸ್ಬೋದು, ಯಾಕಂದ್ರೆ ಯಾವ ಪಂಥ ಅಂತಲೇ ಗೊತ್ತಿಲ್ವಲ್ಲ ನಿಮ್ಗೆ. ಇದೊಂದು ಅವಕಾಶ ನಿಮಗೆ. ಆಮೇಲೆ ಅಭಂಗನ ಜೊತೆಗೆ ಕೀರ್ತನೆ ಲಕ್ಷಣ ಕೂಡ ಸೇರಿಸ್ಕೊಂಡ್ರು. ಹಾಗಾಗಿ ನನಗೆ ನೀವು ನಾನು ಸಂಗೀತ ಪಾಠ ಮಾಡುವಾಗ ನಮ್ಮ ಹುಡುಗರಿಗೆ ಹೇಳ್ತೀನಿ, ನೀವು ಸಂಗೀತದ ವೆರೈಟೀಸ್ ನೋಡಬೇಕು ಅಂದರೆ ನೀವು ಭಕ್ತ ಕುಂಬಾರದ ಹಾಡುಗಳನ್ನು ನೋಡಬೇಕು. ಅಷ್ಟು ಪ್ರಯೋಗಶೀಲವಾದಂಥ ಹಾಡುಗಳನ್ನು ಮಾಡಿದ್ದಾರೆ. ಆಮೇಲೆ ಅಫ್ಕೋರ್ಸ್ PB ಶ್ರೀನಿವಾಸ್ ಅವರ ಉಚ್ಚರಾಯ ಕಾಲದಲ್ಲಿ ಬಂದಂಥ ಸಿನಿಮಾಗಳಿದು. ಅದನ್ನು ಬಹಳ ಅದ್ಭುತವಾಗಿ ಇದನ್ನು ಮಾಡ್ಕೊಂಡಿದ್ದಾರೆ. ಅಫ್ಕೋರ್ಸ್ ಮೋಹನದಲ್ಲಿ ಹರಿನಾಮವೇ ಚಂದ ಬಹಳ ಅದ್ಭುತವಾದಂಥ ಹಾಡದು. ಹರಿನಾಮವೇ ಚಂದ. ಹರಿನಾಮವೇ ಚಂದ ಮೂಲ ಗೋರಾ ಕುಂಬಾರದಲ್ಲೂ ಬೇರೆ ಥರದಲ್ಲಿದೆ. ಬಟ್ ಈ ಸಿನಿಮಾದಲ್ಲಿ ಇದನ್ನು ಬಹಳ ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ. ಇದರಲ್ಲಿ ಈ ಸಿನಿಮಾ ಬಗ್ಗೆ ಮಾತನಾಡುವಾಗ ಒಂದು ಬಹಳ ಇಂಟ್ರೆಸ್ಟಿಂಗ್ ಇನ್ಸಿಡೆನ್ಸ್ ಇದೆ. ಈ ಸಿನಿಮಾದ ಚಿತ್ರೀಕರಣ ಒಂದು ಬಹಳ ಮುಖ್ಯವಾದ ಚರ್ಚೆಗೆ 6 ತಿಂಗಳ ಕಾಲ ನಿಂತು ಹೋಗಿತ್ತು. ಶೂಟಿಂಗೇ ನಿಂತು ಹೋಗಿತ್ತು. ಕಂಡೆ ಹರಿಯ ಕಂಡೆ ಅಂತ ಒಂದು ಹಾಡಿದೆ. ದೇವಾದಿ ದೇವ
ಕಂಡೇ ಹರಿಯ ಕಂಡೇ. ಇದರಲ್ಲಿ ಶ್ರೀಕೃಷ್ಣನ ರಾಸಲೀಲೆಯನ್ನು ಹುಣಸೂರು ಕೃಷ್ಣಮೂರ್ತಿಗಳು ಬಳಸ್ಕೋಬೇಕು ಅಂತ ಹೇಳೋದು ಅವರ ಕಲ್ಪನೆ. ಈ ಜೀವ ಪರಮಾತ್ಮನಲ್ಲಿ ಮಿಂದು ನಲ್ಲಿದು ಈ ಥರದ ಸಾಹಿತ್ಯವನ್ನು ಬರ್ತ ಮೇಲೆ ರಾಜ್ಕುಮಾರ್ ಒಂದು ಮಾತು ಹೇಳಿದ್ರು, ಅಲ್ಲ ಇವನು ಭಕ್ತಿ ಪಂಥದವನು, ಇವನು ಅವಧೂತ ಪರಂಪರೆಯಲ್ಲಿ ಬರ್ತಕ್ಕಂಥವನು ಭಕ್ತ ಕುಂಬಾರ, ಅವನಲ್ಲಿ ಈ ಜೀವ ಪರಮಾತ್ಮ ಬೇರೆ ಬೇರೆ ಅಂತ ಹೇಳಕ್ಕೆ ಸಾಧ್ಯ? ಇದು ಯಾಕೋ ಸರಿ ಹೋಗ್ತಾ ಇಲ್ಲ. ಇದು ಹುಣಸೂರ್ಗೊಂದು ಬಹಳ ಕಲ್ಪನೆ ಇತ್ತು ನಂಗೆ, ರಾಜ್ಕುಮಾರನ್ನು ನಾನು ಶ್ರೀಕೃಷ್ಣನಾಗಿ ಶ್ರೀಕೃಷ್ಣ ಲೀಲೆಯಲ್ಲಿ ತೋರಿಸ್ಬೇಕು. ಅದು ನಮ್ಮಲ್ಲಿ ಗೋಪಿಕೆಯರದ ರಾಸಲೀಲೆ ನೃತ್ಯ ಅಂತ ಹೇಳ್ತಾರೆ. ಅದು ನಿಮಗೆ ಗುಜರಾತಲ್ಲೆಲ್ಲ ರಾಸಲೀಲೆ ನೃತ್ಯ ಬಹಳ ಪ್ರಸಿದ್ಧಿ. ರಾಸಲೀಲೆ ನೃತ್ಯ ಇಡಬೇಕು ಇದರೊಳಗೆ ಅಂತೇಳಿ. ಆಮೇಲೆ ಇದು ಅವ್ರು ಹೇಳಿದ ಇವ್ರು ಒಪ್ತಾ ಇಲ್ಲ, ಇವರು ಹೇಳಿದ ಅವ್ರು ಒಪ್ತಾ ಇಲ್ಲ. 6 ತಿಂಗಳ ಸಿನಿಮಾ ಶೂಟಿಂಗ್ ಏನಿಂದ ತಗೊಳ್ತಾರೆ. ಕೊನೆಗೆ ರಾಜಶಂಕರರು ಬಂದ್ಬಿಟ್ಟು ಅಣ್ಣವ್ರಿಗೆ ಹೇಳಿ, ಅಣ್ಣ ಅವ್ರಿಗೆ ಇಷ್ಟು ಒಳ್ಳೆಯ ನಿಮ್ಮ ಕನಸಿನ ಸಿನಿಮಾ ಇದು ಒಂದು ಹಾಡಿಗಾಗಿ ನಿಲ್ಲಿಸ್ಬಿಟ್ಟಿದ್ದಾರಲ್ಲ ನೀವು, ಇದೆಲ್ಲ ನೀವು ಏನಾದರೂ ಒಂದು ಉಪಾಯ ಮಾಡೋಣ. ಈಗ ಭಕ್ತ ಕುಂಬಾರ ಕನಸು ಯಾರು ಏನು ಕನಸು ಕಾಣ್ಬೋದು, ಕನಸಿಗೇನು ಲಾಜಿಕ್ ಇಲ್ವಲ್ಲ. ಸೊ ಇದನ್ನು ಕನಸಲ್ಲಿ ಕಾಣ್ತಾನೆ ಅಂತ ಮಾಡಿ ನೀವು ಆವಾಗ ನಿಮ್ಮ ಲಾಜಿಕ್ ಉಳ್ಕೊಳ್ಳುತ್ತೆ. ಅವ್ರಿಗೂ ಅದೊಂದು ಸಿನಿಮಾ ಆಗಬೇಕಾಗಿತ್ತು, ಅದನ್ನು ಒಪ್ಕೊಂಡ್ರು. ಅದು ಇದು ನಿಜವಾದ ಕಾರಣ. ಸೊ 6 ತಿಂಗಳು ಸಿನಿಮಾ ಶೂಟಿಂಗ್ ಅಂತ ನಿಂತೋಗಿತ್ತು. ಇದೊಂದು ಅಂದರೆ ನಾವು ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು ಅಣ್ಣವರು ಅನ್ನೋದಕ್ಕೆ ಇದೊಂದು ಬಹಳ ದೊಡ್ಡ ನಿದರ್ಶನ. ಇದು ಭಕ್ತ ಕುಂಬಾರ ಒಂದು ತತ್ವಪದ ಹೇಳಬೇಕು ಸಾಮಾನ್ಯಕ್ಕೆ. ಅದು ಒಂದು ಎಲ್ಲ ಸಿನಿಮಾದಲ್ಲೂ ನಾಯಕ ಒಂದು ಹೇಳಬೇಕಲ್ಲ, ಅವನೊಂದು ಫಿಲಾಸಫಿ ಅಂತ ಇರುತ್ತೆ. ಭಕ್ತ ಕುಂಬಾರನ ಫಿಲಾಸಫಿ ಏನು, ಎಲ್ಲಿದೆ? ಕಥೆಯೇ ಇಲ್ಲ. ಭಕ್ತ ಕುಂಬಾರನ ಫಿಲಾಸಫಿ ಏನು ಲಭ್ಯ ಇಲ್ಲ, ವಚನವೂ ಇಲ್ಲ, ಕೀರ್ತನೆಯೂ ಇಲ್ಲ, ಯಾವ ಥರದ್ದು ಇಲ್ಲ. ಸೊ ಹುಣಸೂರು ಕೃಷ್ಣಮೂರ್ತಿಗಳ ಬಗ್ಗೆ ಒಂದು ಬಹಳ ದೊಡ್ಡ ಮಾತಿದೆ. ಅವ್ರಿಗೆ ಸಂಭಾಷಣೆ ಬರೆಯೋದಕ್ಕೆ 2 ಬೇಕಿತ್ತು, 2 ಅಂಶಗಳು ಬಹಳ ಮುಖ್ಯವಾಗಿ ಬೇಕಿತ್ತು. ಒಂದು ಕನ್ನಡಿ, ಇನ್ನೊಂದು 355 ಸಿಗರೇಟು. ಅದು ಇದ್ದರೆ ಅವ್ರ ಡೈಲಾಗಲ್ಲ ಹಾಡಲ್ಲ ಬಹಳ ಸೂಕ್ಷ್ಮವಾಗಿ ಬರೀತಾರೆ ಅಂಥೇಳಿ. ಯಾಕೆ ಕನ್ನಡಿ ಸಿಗರೇಟ್ ಏನೋ ಓಕೆ, ಕನ್ನಡಿ ಯಾಕೆ ಹೇಳ್ತಂದರೆ ಅವರು ಡೈಲಾಗನ್ನು ಬರೆದು ಕನ್ನಡಿಯ ಮುಂದೆ ನಿಂತು ಅವ್ರ ಡೈಲಾಗ್ ಹೇಳೋರು, ಅವರೇ ಹೇಳೋರು. ಆ ಎಕ್ಸ್ಪ್ರೆಷನ್ನು ಎಲ್ಲದಕ್ಕೆ ಈ ಪದ ಬಳಕೆ ಆಗುತ್ತೋ ಇದು ಆಗುತ್ತೋ ಅನ್ನೋದನ್ನ ಅವ್ರು ಚೆಕ್ ಮಾಡ್ಕೊಳ್ಳೋರು. ಹಾಗೆ ದೊಡ್ಡ ಕನ್ನಡಿ ಅಂದರೆ ಸಣ್ಣ ಕನ್ನಡಿ ಅಲ್ಲ, ಅವ್ರ ಎತ್ತರದ ದೊಡ್ಡ ನಿಲುವು ಕನ್ನಡಿನೇ ಬೇಕಿತ್ತು ಹುಣಸೂರು ಕೃಷ್ಣಮೂರ್ತಿ. ಭಕ್ತ ಕುಂಬಾರನ ಫಿಲಾಸಫಿ ಏನು ಅಂತೇಳಿ ಭಾಳ ಯೋಚನೆ ಮಾಡಿದ್ರು. ಹೊರಗಡೆ ಮತ್ತೆ ಬಂದೊಂದು ಸಿಗರೇಟ್ ಸೇರ್ಕೊಂಡು ಬರ್ತೀನಿ, ಸಿಗರೇಟ್ ಈಗ ನಾರ್ಮಲ್ ಹಿಂಗೆ ಯೋಚನೆ ಮಾಡಿದ ಕೈಯಲ್ಲಿ ಸಿಗರೇಟ್ ಇಟ್ಕೊಂಡಿದ್ರೆ ಅದರ ಕಿಡಿ ಅವರ ಇದ್ರ ಮೇಲೆ ಬಿತ್ತು. ಸೊ ಅವಾಗ ಅವರಿಗೆ ಹೊಳೆದಿದ್ದ ಸಾಲು, ಮಾನವ ದೇಹವು ಮೂಳೆ ಮಾಂಸದ ತಡಿಕೆ ಅಂತ ಹೇಳಿ. ಮಾನವ ಮೂಳೆ ಮಾಂಸದ ತಡಿಕೆ. ಸೊ ಇದು ಮುಂದೆ ಹಾಡು ಆಯಿತು. ಪರತತ್ವವನ್ನು ಬಲ್ಲ ಪಂಡಿತ ನಾಮನ ಹರಿನಾಮ ಒಂದೊಳಿತು ನನಗೇನು ತಿಳಿದಿಲ್ಲ ಹಾಡನ್ನು ಸೃಷ್ಟಿ ಮಾಡಿದ್ರು ಅವರು. ಇದು ಆಮೇಲೆ ಇನ್ನೊಂದು ಬಹಳ ಅದರಲ್ಲಿ ಪ್ರಸಿದ್ಧವಾಗದ ಹಾಡಿದೆ, ಅದು ತೆರಳುತ್ತಿದೆ ಜೀವ ಅಂಥೇಳಿ ಮೂಲ ಇದರಲ್ಲಿದ್ದಿದ್ದು. ಇದೇ ಕೊನೆಯ ಪಯಣ ಅಂಥೇಳಿ ಬಳಸಿದ್ರು. ಬಹುಶಃ ಭಕ್ತ ಕುಮಾರದಲ್ಲಿ ಪ್ರಸಿದ್ಧವಾಗದೇ ಇರೋ ಹಾಡು ಅದೇನೆ. ಅದರ ಹಾಡು ತುಂಬ ಚೆನ್ನಾಗಿದೆ. ಅದರ ರೆಕಾರ್ಡಿಂಗ್ ಆದಮೇಲೆ ವಾದ್ಯಗೋಷ್ಠಿಯವರೆಲ್ಲ ಬಹಳ ಪಿ ವಿ ಶ್ರೀನಿವಾಸ್ಗೆ ಹೇಳಿದ್ರು, ಲ್ಯಾಂಡಿಂಗ್ ನಮಗೆ ಹಿಡಿಯೋಕ್ಕೆ ಸಾಧ್ಯ ಇಲ್ಲ, ಎಷ್ಟು ಚೆನ್ನಾಗಿ ಹೇಳಿದಿದ್ದೀರ ಅಂತ ಹೇಳಿಬಿಟ್ಟು. ಮತ್ತು ಬಹಳ ಒಳ್ಳೆಯ ಹಾಡುಗಳನ್ನ ಬರೆದಿದ್ದಾರೆ ಹುಣಸೂರು ಕೃಷ್ಣಮೂರ್ತಿಗಳು ಇದರಲ್ಲಿ. ಮಣ್ಣಲ್ಲಿ ಮಡಕೆ ಕುಡಿಕೆಯ ಮಾಡೋ ಕಾಯಕ ಹಿಡಿದ ಕುಂಬಾರ ನಾನು, ಜೀವಿಗಳೆಂಬ ಗೊಂಬೆಯ ಮಾಡೋ ಬ್ರಹ್ಮನ ತಂದೆ ಕುಂಬಾರ ನೀನು ಅಂಥೇಳಿ ಎಷ್ಟು ಚೆನ್ನಾಗಿದೆ ಈ ಸಾಲುಗಳು. ಮಣ್ಣಲ್ಲಿ ಮಡಿಕೆ ಕುಡಿಕೆ ಮಾಡೋ ಕಾಯಕ ಹಿಡಿದ ಕುಂಬಾರ ನಾನು. ಈ ಥರದ್ದು ಬಹಳ ಅದ್ಭುತವಾದ ಹಾಡುಗಳನ್ನು ಬರೆದಿದ್ದಾರೆ. ಆಮೇಲೆ ಇದರಲ್ಲೊಂದು 2-3 ಸೀನು ಇದೆ. ಒಂದು ಅವರು ಮಣ್ಣಲ್ಲಿ ತುಳಿತಾ ಮಗುನೇ ತುಳಿದು ಬಿಡ್ತಾರೆ ಅನ್ನೋದೊಂದು ಸೀನ್. ಎಷ್ಟರ ಮಟ್ಟಿಗೆ ಅವರು ಇನ್ವಾಲ್ವ್ ಆಗಿದ್ರು ಅಂತ ಹೇಳಿದರೆ, ಕಟ್ ಅಂತ ಹೇಳಿದ್ರು ಕೂಡ ಅವರು
ಇನ್ನೂ 5 ನಿಮಿಷ ಮಣ್ಣು ತುಳಿತಾನೆ ಇದ್ರು. ಅಂದರೆ ಆ ಇದರಿಂದ ಹೊರಗೆ ಬರೋಕ್ಕಾಗಿರಲಿಲ್ಲ ಅಣ್ಣವರಿಗೆ, ಅಷ್ಟು ಅದ್ಭುತವಾಗಿ ಮಾಡ್ತಾಯಿದ್ರು. ಇನ್ನೊಂದು ಕೊನೆಯ ಕ್ಲೈಮ್ಯಾಕ್ಸ್ ಹಾಡೋದು, ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ, ಅದು ಕ್ಲೈಮ್ಯಾಕ್ಸ್ ಇಡೀ ಆ ಸಿನಿಮಾದಲ್ಲಿ. ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ. ಈ ಹಾಡು ಬರೋದಕ್ಕೆ ಮುಂಚೆ ಅವರು ಜ್ಞಾನದೇವ ಕೇಳ್ತಾರೋ ಎಲ್ಲಿ ವಿಠಲ ಅಂದಾಗ, ಅವ್ನು ನಿಮ್ಮ ಮನೆಯಲ್ಲೆಲ್ಲ ಇದ್ದ, ಸೇವಕನಾಗಿದ್ದ ಅಂತ ಹೇಳಿದಾಗ ಒಂದು ಬಹಳ ದೊಡ್ಡ ಎಕ್ಸ್ಪ್ರೆಷನ್ ಕೊಡ್ತು. ಅಂದರೆ ನಾನು ಇಷ್ಟು ದಿನ ಆರಾಧಿಸಿದ್ದ ವಿಠಲ ನಮ್ಮ ಮನೆಯಲ್ಲೇ ಬಂದು ಸೇವಕನಾಗಿದ್ದಿದ್ದು ನನಗೆ ಗೊತ್ತಾಗ್ಲಿಲ್ವಲ್ಲ ಅಂತ ಹೇಳಿ. ಸೊ ಒಬ್ಬ ಭಕ್ತನಿಗೆ ಆಗುವ ಒಂದು ಶಾಕ್. ಇನ್ನೊಂದು ಸಂತೋಷ, ಅವನು ಇಷ್ಟು ದಿನ ನಮ್ಮ ಮನೇಲಿ ಇದ್ನಲ್ಲ, ಅಷ್ಟು ಒಡನಾಟ ನಿಮಗೆ ಸಿಕ್ತಲ್ಲ ಅಂತ ಒಂದು ದುಃಖ. ದೇವ್ರ ಹತ್ರ ನಾನು ಕೆಲಸ ಮಾಡಿಸ್ಕೊಂಬಿಟ್ನಲ್ಲ ನಾನು, ಇಷ್ಟು ಭಾವನೆಗಳು ಬರಬೇಕು. ಇದರಲ್ಲಿ ಡೈಲಾಗ್ ಇಲ್ಲ, ಇದು ಎಕ್ಸ್ಪ್ರೆಷನ್ಸ್ ಇದೆ. ಸೊ ಇದಾದ ಮೇಲೆ ಹುಣಸೂರು ಕಟ್ ಅಂತ ಹೇಳಿದ್ರು, ಚೆನ್ನಾಗಿ ಮಾಡಿದ್ರ ಅಂದರು. ಸೊ ಅಣ್ಣ ಅವರೇ, ಗುರುಗಳೇ ಇನ್ನೊಂದು ಅವಕಾಶ ಕೊಡಿ, ನಂಗೆ ಸಮಾಧಾನ ಆಗಿಲ್ಲ ಈ ಸೀನ್, ಇನ್ನೊಂದು ಸಲ ಮಾಡಬೇಕು ಇದನ್ನು ಅಂಥೇಳಿ ಮತ್ತೆ ಆ್ಯಕ್ಟ್ ಮಾಡಿದ್ರು. ಒಂದು 10 ಸಲ, ಒಂದು 5 ಟೇಕ್ ತೊಗೊಂಡು ಈಗ ನಾವು ಏನು ಸಿನಿಮಾದಲ್ಲಿ ನೋಡ್ತೀವಿ ಅದನ್ನು ತೊಗೊಂಡು ಬಂದರು. ಸೊ ಅದು ನನ್ನ ಪ್ರಕಾರ ಕನ್ನಡ ಅಲ್ಲ, ಭಾರತೀಯ ಸಿನಿಮಾದಲ್ಲೇ ಒಂದು ಅದ್ಭುತ ಸನ್ನಿವೇಶ ಆ ಎಕ್ಸ್ಪ್ರೆಷನನ್ನು. ಮತ್ತು ನಂಗೆ ಇಡೀ ಹಾಡಿದೆಯಲ್ಲ ಎಲ್ಲಿ ಮರೆಯಾದೆ ವಿಠಲ, ಅದರಲ್ಲಿ ರಾಜ್ಕುಮಾರ್ ಎಕ್ಸ್ಪ್ರೆಷನ್ಸು ನೀವು ನೋಡಬೇಕು ಮುಖಭಾವದಲ್ಲಿ. ನೋಬಡಿ ಕ್ಯಾನ್ ಡು ದಟ್. ನನಗೆ ಬೇರೆ ಕೆಲವು ಪಾತ್ರಗಳನ್ನು ಯಾರೋ ಮಾಡ್ಬೋದು, ಅವರು ಮಾಡ್ಬೋದು, ಇವರು ಮಾಡ್ಬೋದು. ಭಕ್ತ ಕುಂಬಾರನ ನಾನು ಇನ್ನೊಂದು ಸಲ ಮಾಡಿದರೆ ಅಣ್ಣವ್ರ ಥರ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಒನ್ ಆ್ಯಂಡ್ ಓನ್ಲಿ. ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ. ಅದು ಅನುಭವವೇ ಇಲ್ಲ. ಅದು ನಿಮಗೆ 10 ಕೇಂದ್ರಗಳಲ್ಲಿ ಭಕ್ತ ಕುಂಬಾರ 100 ದಿನಗಳನ್ನು ಓಡಿಸ್ತು. ಆದರೆ ಒಂದು ಸಣ್ಣ ಇದೇನು ಅಂದರೆ, ಆಗಲೂ ಎತ್ತಿದ ಪ್ರಶ್ನೆ ಇದು, ಸ್ಟೇಟ್ ಅವಾರ್ಡ್ಸಲ್ಲಿ 3ನೇ ಅತ್ಯುತ್ತಮ ಚಿತ್ರ ಅಂತ ಬಂತು. ಇದಕ್ಕೆ ನಿಜವಾಗ್ಲೂ ಯಾವ ಲೆಕ್ಕದಲ್ಲೂ ಮೊದಲನೇ ಅತ್ಯುತ್ತಮ ಚಿತ್ರ ಬರಬೇಕಾಗಿದೆ ಅಂತ ಸಿನಿಮಾ ಇದು. ರಾಜ್ಕುಮಾರ್ ಅವರಿಗೆ ಸಹಜವಾಗಿ ಶ್ರೇಷ್ಠ ನಟ ಪ್ರಶಸ್ತಿ ತಂದು ಕೊಡ್ತು. GK ವೆಂಕಟೇಶ್ ಅವರಿಗೆ ಮೊಟ್ಟ ಮೊದಲನೇ ಬಾರಿಗೆ ಶ್ರೇಷ್ಠ ಸಂಗೀತ ನಿರ್ದೇಶಕ ಅವಾರ್ಡ್ ಬಂತು. ಈ ಕನ್ನಡದ ಭಕ್ತ ಕುಂಬಾರನೇ ಮಾಡಿದಂತಹ ಕೃಷ್ಣವೇಣಿಯವರು ತೆಲುಗಲ್ಲಿ ಚಕ್ರಧಾರಿ ಅಂತ ಮಾಡ್ತಾರೆ ಇದೇ ಸಿನಿಮಾ. ವಿ ಮಧುಸೂದನ್ ರಾವ್ ಅದರ ಡೈರೆಕ್ಟರು, ಅಕ್ಕಿನೇನಿ ನಾಗೇಶ್ವರ ರಾವ್ ತೆಲುಗಲ್ಲಿ ಪಾತ್ರವನ್ನು ಮಾಡಿದರು. ಈ ಸಿನಿಮಾದ 100 ಡೇಸ್ ಕಾರ್ಯಕ್ರಮ ಹೈದರಾಬಾದ್ ಹೋಟೆಲ್ ತಾಜ್ನಲ್ಲಿ ನಡೀತು. ರಾಜ್ಕುಮಾರ್ ಅವಾಗ ಚೀಫ್ ಗೆಸ್ಟ್ ಈ ಇದಕ್ಕೆ. ರಾಜ್ಕುಮಾರ್ ಅವಾಗ ನಾಗೇಶ್ವರ ರಾವ್ ಮಾತಾಡ್ತಾ ಹೇಳಿದ್ರು, ಅಣ್ಣವ್ರ ಸಿನಿಮಾ ನೋಡಿದವ್ರು ಯಾರೂ ನನ್ನ ಸಿನಿಮಾ ನೋಡಲ್ಲ. ಯಾಕೆ ಅಂದರೆ ಅಣ್ಣವ್ರು ಮಾಡಿದ 50% ನನ್ನ ಕೈಲಿ ಮಾಡೋಕ್ಕಾಗಿಲ್ಲ ಅಂತೇಳಿ ಈ ಇನ್ಸಿಡೆಂಟ್ ನಂಗೆ ಹೇಳಿದ ಅಣ್ಣವ್ರೆ. ಹೇಳುವಾಗ ಅವರೊಂದು ಮಾತು ಹೇಳಿದ್ರು ನನಗೆ, ನಾಗೇಶ್ವರ ಏನು ಕಮ್ಮಿನ, ದೇವದಾಸ್ ಅಂತ ಪಾತ್ರ ಮಾಡಿದವರು ಅವರು, ಅವರ ಮಾತು ಹೇಳಿದ್ರೆ ಅವರು ದೊಡ್ಡ ಗುಣಪ್ಪ, ಅದು ನನ್ನಲ್ಲ ಅಂತ ಹೇಳಿದ್ರು. ಹಂಗೆ ಹೇಳೋ ಮೂಲಕ ರಾಜ್ಕುಮಾರ್ ದೊಡ್ಡವರು, ನಾಗೇಶ್ವರ ರಾವ್ ದೊಡ್ಡವರಾದರು, ರಾಜ್ಕುಮಾರ್ ದೊಡ್ಡವರಾದರು. ಬಹುಶಃ ಹಿಂಗೆ ಭಕ್ತ ಕುಂಬಾರ ಬಗ್ಗೆ ಸಾಕಷ್ಟು ಕಥೆಯನ್ನು ಹೇಳ್ಬೋದು.